ಸ್ಕೂಲಿಗೆ ಲೇಟ್ ಆಗ್ತಿದೆ, ಬೇಗ ತಿಂಡಿ ತಗೊಂಡ್ ಬನ್ನಿ. ತರ್ತೀನಿ ತೇಜು. ತೇಜು, ಗುಡ್ ಮಾರ್ನಿಂಗ್. ನಾನು ಯೂನಿಫಾರ್ಮ್ ಹಾಕ್ತೀನಿ ಅಂತ ಹೇಳಿದೆ ತಾನೆ? ಅಜ್ಜಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯಾ? ಅವ್ರ ಕೈಲಿ ಯಾಕೆ ಹಾಕ್ಸ್ಕೊಂಡಿದ್ಯಾ ಯೂನಿಫಾರ್ಮ್ನ? ಅಜ್ಜಿ ಬೇಗ ತಗೊಂಡ್ ಬಾ. ಬಂದೆ. ಲೇ ತೇಜು, ಏನಾಯ್ತು ನಿಂಗೆ? ಸಾಹೇಬ್ರ ಯಾಕೋ ಕೋಪ ಮಾಡ್ಕೊಂಡಿದ್ದಾರೆ? ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೇಳು, ನಾನೇ ಸಾರಿ ಕೇಳ್ತೀನಿ. ಅಮ್ಮ, ಏನಾಯ್ತು ಇವನ್ಗೆ? ಯಾಕೇನು ಮಾತಾಡ್ತಾ ಇಲ್ಲ? ನಿನಗ್ ಸಾರಿ ಕೇಳ್ಬೇಕು ಅನ್ಸುತ್ತೆ. ಅನು ಅಮ್ಮ ಪಲ್ಲವಿ ಅವ್ರ ಹತ್ರ ಸಾರಿ ಕೇಳು. ಹೌದು ಕಣೋ ವಿಕ್ರಾಂತ್, ನಿನ್ನೆ ಪಲ್ಲವಿಯವ್ರು ಬಂದಾಗ ನೀನ್ ನಡ್ಕೊಂಡಿದ್ ರೀತಿ ನನ್ಗೂ ಇಷ್ಟ ಆಗ್ಲಿಲ್ಲ, ತೇಜುಗೂ ಇಷ್ಟ ಆಗ್ಲಿಲ್ಲ. ಅಮ್ಮ, ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಪದೇ ಪದೇ ಅದನ್ನೇ ಹೇಳೋದಕ್ಕಾಗಲ್ಲ. ತೇಜು ಏನೋ ಚಿಕ್ಕ ಹುಡುಗ, ಅವ್ನಿಗೆ ಅರ್ಥ ಆಗಲ್ಲ, ನಿಮ್ಗೂ ಅರ್ಥ ಆಗಲ್ವಾ? ಕೇಸ್ ವಿಷಯದಲ್ಲಿ ಪಲ್ಲವಿಯವರು ನನಗೆ ಹೆಲ್ಪ್ ಮಾಡೋದು ಬೇಡ ಅಮ್ಮ. ಐ ಹೇಟ್ ಯು ಪಪ್ಪಾ. ಮಗನೇ, ಐ ಲವ್ ಯು. ಹೋಗಪ್ಪ ನೀನು. ನನಗೆ ನೀನೇನ್ ಹೇಳ್ಕೊಟ್ಟಿದ್ಯೋ ಹಾಗೆ ನೀನ್ ನಡ್ಕೋಬೇಕಿತ್ತು ತಾನೇ. ಈಗ ನಾನು ಏನ್ ಮಾಡ್ದೆ?